ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೊಂದು ಚಿಕ್ಕ ಉದಾಹರಣೆ ಯಾವುದಕ್ಕೆಂದರೆ, ನಾವು ಇವತ್ತೇ ಕೆಲಸ ಮಾಡಿ ಇವತ್ತೇ ಪ್ರತಿಫಲ ಕಾಣುತ್ತೇವೆ ಎಂಬುದು ನಮ್ಮ ತಪ್ಪು ತಿಳುವಳಿಕೆ. ಇದರಿಂದ ಮನಸೋತು ನನಗೇನು ಆಗುತ್ತಿಲ್ಲ, ನನಗೇನು ಮಾಡುವುದಕ್ಕೆ ಸಹಾಯವಾಗುತ್ತಿಲ್ಲ ಎಂದು ಸುಮ್ಮನೆ ಕುಳಿತರೆ ನಿಮ್ಮ ಜೀವನಕ್ಕೆ ನಷ್ಟವಾಗುತ್ತದೆ. ಈ ಒಂದು ಚಿಕ್ಕ ಸ್ಟೋರಿ ಕೇಳಿ ನಿಮ್ಮ ಜೀವನವನ್ನ ನೀವು ಕೂಡ ಬದಲಾಯಿಸಿಕೊಳ್ಳಿ. ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬಂದೇ ಬರುತ್ತದೆ ಎನ್ನುವುದು ಕಾಯುವುದು ನಮ್ಮ ಧರ್ಮವಾಗಿಯೇ ಇರುತ್ತದೆ. ರಾಮಪ್ಪ ಎಂಬ ರೈತನಿಗೆ ತನ್ನ ಜೀವನದಲ್ಲಿ ಏನು ಮಾಡಿದರೂ ಕೂಡ ಯಶಸ್ಸು ಸಿಗುತ್ತಿರಲಿಲ್ಲ. ಅವನು ಕೃಷಿ ಮಾಡೋಣವೆಂದರೆ ಹವಾಮಾನ ಅವನಿಗೆ ಸಹಕರಿಸುತ್ತಿರಲಿಲ್ಲ. ವ್ಯಾಪಾರ ಮಾಡೋಣವೆಂದರೆ ಅವನಿಗೆ ಫುಲ್ಲು ನಷ್ಟವಾಗುತ್ತಿತ್ತು. ಹಲವು ವರ್ಷಗಳಿಂದ ನಾನೇನು ಮಾಡಬೇಕು ಎಂದು ಯೋಚಿಸುತ್ತಾನೆ ಅದೇ ರೀತಿಯಲ್ಲಿ ಅವನು ಕಾಲವನ್ನ ಕಳೆದ. ಫುಲ್ ಆತಂಕದಲ್ಲೇ ಅವನು ಇದ್ದ. ಒಂದು ದಿನ ರೈತನ ಹಳೆಯ ಸ್ನೇಹಿತನು ಅವನ ಮನೆಗೆ ಬಂದು ಕೇಳಿದ, ನೀನು ಕಷ್ಟಪಡುತ್ತಿರುವೆಯಾ ಎಂಬುದು ನನಗೆ ತಿಳಿದಿದೆ, ಆದರೆ ನಾವು ಪ್ರಕೃತಿಯಿಂದ ಒಂದು ಪಾಠ ಕಲಿಯೋಣ ಬಾ ಎಂದು ರಾಮಪ್ಪನನ್ನ ಕರೆದ. ಹಾಗೆಯೇ ರಾಮಪ್ಪನನ್ನ ಕರೆದುಕೊಂಡು ಅವನು ಹತ್ತಿರದ ತೋಟಕ್ಕೆ ಹೋಗಿ 2 ಗಿಡಗಳನ್ನ ತೋರಿಸಿದ. ಒಂದೇ ಸಮಯದಲ್ಲಿ ನೆಡಲಾಗಿದ್ದ ಬಿದಿರಿನ ಗಿಡ ಮತ್ತು ಮಾವಿನ ಗಿಡ. ನೋಡು, ಮಾವಿನ ಗಿಡ ಈಗಾಗಲೇ ಬೆಳೆದು ನಿಂತಿದೆ, ಆದರೆ ಬಿದಿರಿನ ಗಿಡ ಇನ್ನು ಮಣ್ಣು ಮಾತ್ರ ನಮಗೆ ಕಾಣಿಸುತ್ತಿದೆ. ಇದು ಏಕೆ ಎಂದು ಕೇಳಿದ. ಆದರೆ ರಾಮಪ್ಪನು ತುಂಬಾ ತಲೆ ಕೆಡಿಸಿಕೊಂಡ. ಅವನಿಗೆ ಏನು ಕೂಡ ಅರ್ಥವಾಗಲಿಲ್ಲ. ಇದು ಹೇಗೆ ಇಷ್ಟು ಬೇಗ ಬೆಳೆದು ನಿಂತಿದೆ, ಬಿದಿರು ಯಾಕೆ ಇನ್ನೂ ಬೆಳೆದೇ ಇಲ್ಲ ಅಂತ ಯೋಚಿಸಲು ತೊಡಗಿದ. ಆಗ ಸ್ನೇಹಿತನು ಇದರ ಬಗ್ಗೆ ವಿವರಣೆ ನೀಡಲು ಹೊರಟ. ಬಿದಿರಿನ ಗಿಡದ ಬೇರೂರು ಕಡಿಮೆ ಎತ್ತರಕ್ಕೆ ಹೋದರೆ ಅದು ಸುಲಭವಾಗಿ ಬೀಳಬಹುದು. ಅದರಿಂದ ಅದು ಮೊದಲ 5 ವರ್ಷ ತನ್ನ ಭೂಮಿಯೊಳಗೆ ಬೇರೂರಲು ಶ್ರಮಿಸುತ್ತದೆ. ಆದರೆ ಆ 5 ವರ್ಷಗಳ ಬಳಿಕ ಅದು ಕೆಲವೇ ತಿಂಗಳುಗಳಲ್ಲಿ ದೊಡ್ಡದಾಗಿ ಮರವಾಗಿ ಬೆಳೆದಿತ್ತು. ನಮ್ಮ ಜೀವನವೂ ಅದೇ ರೀತಿ. ಕೆಲವೊಂದು ಸಮಯ ಕಷ್ಟ ಆಗಬಹುದು, ಬದಲಾವಣೆ ಕಾಣಿಸದೆ ಇರುವಂತ ಸ್ಥಿತಿ ಬರುವಂತ ಆಗಬಹುದು. ಆದರೆ ಆ ಕಾಲದಲ್ಲಿ ನಾವು ಯಾವ ರೀತಿ ನೆಲೆ ಊರುತ್ತೀವಿ, ಕಠಿಣ ಪರಿಶ್ರಮ ಮತ್ತು ಧೈರ್ಯ ಇದ್ದರೆ ಬಿದಿರಿನಂತೆ ಒಮ್ಮೆ ಬೆಳೆಯಲು ಶುರು ಮಾಡಿದರೆ ಯಾರು ಕೂಡ ನಮ್ಮನ್ನ ತಡೆಯಲಾಗದು. ಈ ಪಾಠವನ್ನ ಕೇಳಿದ ರಾಮಪ್ಪ ತನ್ನ ಜೀವನವನ್ನ ಪುನರ್ ಅವಲೋಕಿಸಿ ಹತಾಶೆಯ ಬಿಡದೆ ಪುನಃ ಹೊಸ ಜೀವನವನ್ನ, ತನ್ನ ಕೆಲಸಗಳನ್ನ ಮಾಡಲು ಆರಂಭಿಸಿದ. ಹಲವು ವರ್ಷಗಳ ನಂತರ ಅವನು ಊರಿನ ಯಶಸ್ವಿ ರೈತನಾಗಿ ಬೆಳೆದ. ಇದರಿಂದ ನಾವು ಏನು ತಿಳಿಯಬೇಕು ಎಂದರೆ, ನಮ್ಮ ಕಠಿಣ ಪರಿಶ್ರಮ ಮತ್ತು ಸಹನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನಮ್ಮ ಕಾಲ ಬರಲು ತಡವಾಗಬಹುದು, ಆದರೆ ಅದು ಬಂದಾಗ ನಾವು ಬಿದಿರಿನ ಗಿಡದಂತೆ ಶಕ್ತಿಶಾಲಿಯಾಗಿ ಬೆಳೆಯುತ್ತೇವೆ. ಹಾಗಾಗಿ ಕಷ್ಟ ಬಂದಾಗ ಕುಗ್ಗದಿರಿ, ಸುಖ ಬಂದಾಗ ಹಿಗ್ಗದಿರಿ ಎಂದು ಹೇಳುತ್ತಾ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆ ಕಷ್ಟ ಆದಾಗ ಕುಗ್ಗದೆ ಮುಂದೊಂದು ದಿನ ಒಳ್ಳೆಯ ದಿನವಿದೆ ಎಂದು ಯೋಚಿಸುತ್ತಾ ನಿಮ್ಮ ಕೆಲಸವನ್ನ ನೀವು ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.